ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಇವತ್ತು ರುಕ್ಮಿ ಸಹಾಯಕ್ಕೋಸ್ಕರ ಬರೋದು. ಆದ್ರೆ ಪಾಂಡವ ಮತ್ತೆ ಕೌರವರಿಬ್ರು ಕೂಡ ಅವನ ಸಹಾಯವನ್ನ ಸ್ವೀಕರಿಸದೇ ಇರೋದು, ಈ ವಿಷಯದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ವೈಶಂಪಾಯನರು ಹೇಳ್ತಾರೆ, ಜನಮೇಜಯನೇ, ಆ ಸಮಯದಲ್ಲೇ ರಾಜ ಭೀಷ್ಮಕನ ಮಗ ರುಕ್ಮಿ ಏನ್ ಮಾಡ್ತಾನೆ, ಒಂದು ಅಕ್ಷೋಹಿಣಿ ಸೈನ್ಯವನ್ನ ತಗೊಂಡು ಪಾಂಡವರ ಹತ್ರಕ್ಕೆ ಬರ್ತಾನೆ. ಅಂದ್ರೆ ಬಲರಾಮ ಹೊರಟೋಗ್ತಾನಲ್ಲ, ಆಮೇಲೆ ರುಕ್ಮಿ ಬರ್ತಾನೆ. ಅವನೇನ್ ಮಾಡ್ತಾನೆ, ಶ್ರೀಕೃಷ್ಣನನ್ನ ಸಂತೋಷ ಪಡಿಸ್ಬೇಕಲ್ವಾ, ಅದಕ್ಕೋಸ್ಕರ ಸೂರ್ಯನ ಹಾಗೆ ತೇಜಸ್ವಿನಿಯಾದಂತಹ ಒಂದು ಧ್ವಜವನ್ನ ತಗೊಂಡು ಪಾಂಡವರ ಶಿಬಿರದ ಒಳಗಡೆ ಪ್ರವೇಶ ಮಾಡ್ತಾನೆ. ಪಾಂಡವರಿಗೆ ಅವನ ಬಗ್ಗೆ ಮೊದಲೇ ಪರಿಚಯ ಇತ್ತು. ರಾಜ ಯುಧಿಷ್ಠಿರ ಮುಂದೆ ಬಂದು ಅವನನ್ನ ಸ್ವಾಗತಿಸ್ತಾನೆ. ಮತ್ತೆ ರುಕ್ಮಿ ಕೂಡ ಅವರೆಲ್ರಿಗೂ ಕೂಡ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅವನು ಗೌರವವನ್ನ ಕೊಡ್ತಾನೆ. ಮತ್ತೆ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದು ಆಮೇಲೆ ವೀರರೆಲ್ಲರ ಮುಂದೆ ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ, ನಿನಗೇನಾದ್ರೂ ಯಾವುದೇ ರೀತಿಯ ಭಯ ಇದ್ರೂ ಕೂಡ ನಾನು ನಿಮ್ಮೆಲ್ಲರ ಸಹಾಯಕ್ಕೋಸ್ಕರ ಬಂದಿದ್ದೀನಿ. ನಾನು ಯುದ್ಧದಲ್ಲಿ ನಿಮಗೆ ಯಾವ ರೀತಿ ಸಹಾಯ ಮಾಡ್ತೀನಿ ಅಂತಂದ್ರೆ, ಶತ್ರುಗಳು ಅದನ್ನ ಸಹಿಸ್ಕೊಳ್ಳೋದಕ್ಕೆ ಆಗಬಾರ್ದು, ಆ ರೀತಿ ನಾನು ಹೋರಾಡ್ತೀನಿ, ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಜಗತ್ತಲ್ಲಿ ನನ್ನಷ್ಟು ಪರಾಕ್ರಮಿ ಮನುಷ್ಯ ಬೇರೆ ಯಾರೂ ಇಲ್ಲ. ನೀನು ಯುದ್ಧದಲ್ಲಿ ನನಗೆ ಯಾವ ಸೈನ್ಯದ ಜೊತೆ ಹೋರಾಡುವಂತಹ ಒಂದು ರೆಸ್ಪಾನ್ಸಿಬಿಲಿಟಿ ಕೊಡ್ತೀಯೋ ಅದನ್ನ ನಾನು ಛಿದ್ರ ಮಾಡಿಬಿಡ್ತೀನಿ. ಅಂದ್ರೆ ನಾನು ಹೋರಾಡೋದು ಹೇಗಿರುತ್ತೆ ಅಂತಂದ್ರೆ, ಅವರೆಲ್ಲ ಚಲಾಪಿಲಿ ಆಗ್ಬಿಡ್ಬೇಕು, ಆ ರೀತಿ ಮಾಡ್ತೀನಿ. ದ್ರೋಣ, ಕೃಪ, ಭೀಷ್ಮ, ಕರ್ಣ, ಯಾವ ವೀರನೇ ಆಗಿರ್ಲಿ ಅಥವಾ ಎಲ್ಲ ರಾಜರು ಕೂಡ ಒಟ್ಟಾಗಿ ನನ್ನ ಮುಂದೆನೆ ಬರ್ಲಿ, ನಾನು ಈ ಶತ್ರುಗಳನ್ನೆಲ್ಲ ಕೊಂದು ನಿನಗೆ ಪೃಥ್ವಿಯ ರಾಜ್ಯವನ್ನ ಒಪ್ಪಿಸ್ತೀನಿ ಅಂತನ್ಬಿಟ್ಟು ಹೇಳ್ತಾನೆ. ಆಗ ಅರ್ಜುನ ಶ್ರೀ ಕೃಷ್ಣ ಮತ್ತೆ ಧರ್ಮರಾಜನ ಕಡೆ ನೋಡಿ ನಗ್ತಾ ಮತ್ತೆ ಶಾಂತ ಭಾವದಲ್ಲಿ ಹೇಳ್ತಾನೆ, ನಾನು ಕುರುವಂಶದಲ್ಲಿ ಹುಟ್ಟಿದ್ದೀನಿ, ಅಷ್ಟೇ ಅಲ್ಲದೆ ನಾನು ಮಹಾರಾಜ ಪಾಂಡುವಿನ ಮಗ ಮತ್ತೆ ದ್ರೋಣಾಚಾರ್ಯರ ಶಿಷ್ಯ ಅಂತಾನು ಕೂಡ ಕರೆಸ್ಕೊಳ್ತೀನಿ. ಶ್ರೀಕೃಷ್ಣ ನನ್ನ ಸಹಾಯಕ, ಮತ್ತೆ ಗಾಂಡೀವ ಧನಸ್ಸು ಕೂಡ ನನ್ನ ಹತ್ರ ಇದೆ. ಹೀಗಿದ್ಮೇಲೆ ನಾನು ಹೆದರ್ಕೊಂಡಿದ್ದೀನಿ ಅಂತ ಹೇಗೆ ತಾನೇ ಹೇಳ್ತೀಯ ನೀನು? ಯಾಕಂದ್ರೆ ನೀನ್ ಹೆದರ್ಕೊಂಡಿದ್ರೆ ಹೇಳು ಅಂತ ಹೇಳ್ತಾನಲ್ಲ, ಅದಕ್ಕೆ ನಾನು ಯಾಕೆ ಹೆದರ್ಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ವೀರವರನೇ, ಯಾವ ಸಮಯದಲ್ಲಿ ಕೌರವರ ಘೋಷಯಾತ್ರೆ ನಡೀತಲ್ಲ ಅಂತ ಸಮಯದಲ್ಲೂ ಕೂಡ ನಾನು ಗಂಧರ್ವರ ಜೊತೆ ನಾನು ಯುದ್ಧ ಮಾಡಿದ್ದೀನಿ. ಆ ಸಮಯದಲ್ಲಿ ನನಗೆ ಸಹಾಯ ಮಾಡೋದಕ್ಕೆ ಯಾರು ಬಂದಿದ್ರು? ನೀನೇನಾದ್ರೂ ಬಂದಿದ್ಯಾ? ನಾನು ಒಬ್ನೇ ಹೋರಾಡಿರೋದು. ಮತ್ತೆ ವಿರಾಟ ನಗರದಲ್ಲಿ ಬಹಳಷ್ಟು ಕೌರವರ ಜೊತೆ ನಾನು ಒಬ್ನೇ ಯುದ್ಧ ಮಾಡುವಂತಹ ಸಮಯದಲ್ಲಿ ನನಗೆ ಯಾರು ಸಹಾಯ ಮಾಡಿದ್ರು? ನಾನು ಯುದ್ಧಕ್ಕೋಸ್ಕರ ಭಗವಂತ ಶಂಕರ, ಇಂದ್ರ, ಕುಬೇರ, ಯಮ, ವರುಣ, ಅಗ್ನಿ, ಕೃಪಾಚಾರ್ಯರು, ದ್ರೋಣಾಚಾರ್ಯರು ಮತ್ತೆ ಶ್ರೀಕೃಷ್ಣನ ಉಪಾಸನೆಯನ್ನು ಕೂಡ ನಾನು ಮಾಡಿದ್ದೀನಿ. ಅಂದ್ರೆ ಅವರನ್ನೆಲ್ಲ ನಾನು ಪೂಜಿಸಿದ್ದೀನಿ, ಆಮೇಲೆ ಉಪಾಸನೆ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ಯುದ್ಧಕ್ಕೆ ಹೆದರ್ತೀನ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಈ ರೀತಿಯ ಯಶಸ್ಸಿನ ನಾಶ ಮಾಡುವ ಮಾತಂತೂ ನನ್ನಂತಹ ಒಬ್ಬ ಮನುಷ್ಯ ಸಾಕ್ಷಾತ್ ಇಂದ್ರನ ಮುಂದೆನೂ ಕೂಡ ಹೇಳೋದಿಲ್ಲ. ಅಂದ್ರೆ ನಾನು ಯುದ್ಧಕ್ಕೆ ಹೆದರ್ಕೊಂಡಿದ್ದೀನಿ ಅನ್ನುವಂತಹ ಮಾತನ್ನ, ಯಶಸ್ಸನ್ನ ನಾಶ ಮಾಡುವಂತಹ ಮಾತಿದು. ಯಾಕೆ ಅಂತಂದ್ರೆ ನಾನು ಎಷ್ಟೆಲ್ಲ ಹೆಸರು ಮಾಡಿದ್ದೀನಿ, ಏನೆಲ್ಲ ನಾನು ಹೋರಾಟಗಳನ್ನ ನಡೆಸಿದ್ದೀನಿ. ಆದ್ರೆ ನನ್ನಂತ ಒಬ್ಬ ಮನುಷ್ಯ ಇಂದ್ರನ ಮುಂದೆ ಕೂಡ ಇದನ್ನ ಹೇಳೋದಿಲ್ಲ. ಅಂದ್ರೆ ಇಂದ್ರನ ಜೊತೆ ಕೂಡ ಯುದ್ಧ ಮಾಡೋದಕ್ಕೆ ತಯಾರಾಗಿರ್ತಾನೆ, ಆಯ್ತಾ? ಯಾವತ್ತು ಈ ರೀತಿ ಹೇಳ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಮಹಾಬಾಹುವೆ, ನನಗೆ ಯಾವ ರೀತಿನೂ ಭಯ ಇಲ್ಲ, ಮತ್ತು ಯಾರ ಸಹಾಯದ ಅವಶ್ಯಕತೆನೂ ನನಗಿಲ್ಲ. ನೀನು ನಿನ್ನ ಇಷ್ಟದ ಹಾಗೆ ಎಲ್ಲಿ ಬೇಕಾದ್ರೂ ಅಲ್ಲಿಗೆ ಹೋಗಬಹುದು ಅಥವಾ ಆನಂದದಿಂದ ನೀನು ಇರಬಹುದು, ನನಗೆ ನಿನ್ನ ಅಗತ್ಯ ಇಲ್ಲ ಅನ್ನೋ ರೀತಿ ಅವನು ಮಾತಾಡ್ತಾನೆ. ಆಮೇಲೆ ರುಕ್ಮಿ ಏನ್ ಮಾಡ್ತಾನೆ, ತನ್ನ ಸಮುದ್ರದಂತಹ ವಿಶಾಲವಾದ ವಾಹಿನಿಯನ್ನ, ಅಂದ್ರೆ ತನ್ನ ಸೈನ್ಯವನ್ನ ತಗೊಂಡ್ ಬಂದಿರ್ತಾನಲ್ಲ, ಅದನ್ನ ಹಿಂದಿರುಗಿಸಿ ದುರ್ಯೋಧನನ ಹತ್ರಕ್ಕೆ ಬರ್ತಾನೆ. ನೋಡಿ ಎಂಥವನವನು, ಇಲ್ಲಿ ಅವನು ಬೇಡ ಅಂದಿದ ತಕ್ಷಣ ದುರ್ಯೋಧನನ ಹತ್ರಕ್ಕೆ ಹೋದ. ಅಲ್ಲೂ ಕೂಡ ಅವನು ಅದೇ ರೀತಿ ಮಾತಾಡ್ತಾನೆ. ದುರ್ಯೋಧನನಿಗೂ ಕೂಡ ತನ್ನ ವೀರತ್ವದ ಬಗ್ಗೆ ಅವನಿಗೆ ಅಭಿಮಾನ ಇರುತ್ತೆ, ಆಯ್ತಾ? ಅವನು ಹೆದರ್ಪುಕ್ಲ ಅಲ್ಲ, ಅಥವಾ ತಾನು ಹೇಳಿನೂ ಕೂಡ ಅಲ್ಲ ಅವನು. ಅದಕ್ಕೋಸ್ಕರ ಅವನು ಕೂಡ ಅವನಿಂದ ಸಹಾಯ ತಗೊಳ್ಳೋದಕ್ಕೆ ಇಷ್ಟಪಡ್ಲಿಲ್ಲ, ಮತ್ತೆ ಸ್ವೀಕಾರ ಕೂಡ ಮಾಡ್ಲಿಲ್ಲ. ಈ ರೀತಿ ಈಗ ಬಲರಾಮನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಹೊರಟೋಗ್ತಾನೆ ತೀರ್ಥಯಾತ್ರೆಗೆ. ಇಲ್ಲಿ ರುಕ್ಮಿ
ಅವನು ಯುದ್ಧ ಮಾಡಕ್ ತಯಾರಾಗಿದ್ದಾನೆ, ಆದ್ರೆ ಇಬ್ರು ಕೂಡ ಅವನನ್ನ ಬೇಡ ಅಂತ ಹೇಳ್ಬಿಡ್ತಾರೆ. ಈ ರೀತಿ ಬಲರಾಮ ಮತ್ತೆ ರುಕ್ಮಿ ಇಬ್ರು ವೀರರು ಕೂಡ ಆ ಯುದ್ಧದಿಂದ ಹೊರಟು ಹೋಗ್ತಾರೆ. ಯಾವಾಗ ಎರಡೂ ಸೈನ್ಯದವರ ಸಂಘಟನೆ ಆಯ್ತೋ ಮತ್ತೆ ಅವರ ವ್ಯೂಹ ರಚನೆ ನಿಶ್ಚಿತವಾಯ್ತೋ, ಆಗ ರಾಜ ಧೃತರಾಷ್ಟ್ರ ಸಂಜಯನಿಗೆ ಹೇಳ್ತಾನೆ, ನೋಡಿ ಈಗ ವ್ಯೂಹ ರಚನೆ ಆಗುತ್ತೆ, ಯಾರ್ಯಾರು ಎಲ್ಲೆಲ್ಲಿ ನಿಂತ್ಕೋಬೇಕು, ಹೇಗೆ ಯುದ್ಧ ಮಾಡ್ಬೇಕಂತೆಲ್ಲ ಹೇಳ್ತಾರಲ್ವಾ, ಅವರ ಸೈನ್ಯವನ್ನ ನಿಲ್ಲಿಸುವಂತ ಕೆಲಸ ಮಾಡ್ತಾರಲ್ಲ, ಅದನ್ನ ವ್ಯೂಹ ರಚನೆ ಅಂತ ಹೇಳ್ತಾರಲ್ಲ. ಅದೆಲ್ಲ ತಯಾರಾದ್ಮೇಲೆ ಧೃತರಾಷ್ಟ್ರ ಸಂಜಯನಿಗೆ ಕೇಳ್ತಾನೆ, ಸಂಜಯ ನೀನು ಈಗ ನನಗೆ ತಿಳಿಸು, ಕೌರವರ ಮತ್ತೆ ಪಾಂಡವರ ಸೈನ್ಯ ತಲುಪುತ್ತಲ್ವಾ ಕುರುಕ್ಷೇತ್ರಕ್ಕೆ, ಅಲ್ಲಿ ಹೋದ್ಮೇಲೆ ಏನಾಯ್ತು ಅಂತಂದ್ಬಿಟ್ಟು ಹೇಳ್ತಾನೆ. ನನಗ್ ಗೊತ್ತಾಗ್ತಾ ಇರೋದು ಏನಪ್ಪಾ ಅಂತಂದ್ರೆ, ಬುದ್ಧಿವಂತ ಆಗಿರ್ತಾನಲ್ಲ ಅವನೇ ಶಕ್ತಿವಂತ, ಪುರುಷಾರ್ಥದಿಂದ ಏನೂ ಆಗೋದಿಲ್ಲ. ಯಾರು ಬುದ್ಧಿವಂತನಾಗಿರ್ತಾನೋ ಅವನನ್ನೇ ಶಕ್ತಿವಂತ ಅನ್ಬೇಕು, ಪುರುಷಾರ್ಥ ಅಂತೆಲ್ಲ ಹೇಳ್ತಾರಲ್ಲ ಅದರಿಂದ ಏನಾಗೋದಿಲ್ಲ. ನನ್ನ ಬುದ್ಧಿ ಇದೆಯಲ್ಲ ಇದು ದೋಷಗಳನ್ನ ಚೆನ್ನಾಗಿ ತಿಳ್ಕೊಳ್ಳುತ್ತೆ, ಆದ್ರೆ ದುರ್ಯೋಧನನ ಜೊತೆ ಭೇಟಿ ಆಗಿದ ತಕ್ಷಣ ಅದೆಲ್ಲ ಬದಲಾಗ್ಬಿಡುತ್ತೆ. ಅಂದ್ರೆ ತನ್ನ ಮಗ ಏನ್ ಮಾಡ್ತಾ ಇದ್ದಾನೆ, ಅವನು ತಪ್ಪು ಮಾಡ್ತಾ ಇದ್ದಾನೆ ಅನ್ನೋದು ಅವನಿಗೆ ಗೊತ್ತು, ಆದ್ರೆ ಅವನು ಮುಂದೆ ಹೋದಾಗ ಇವನ್ ಎಲ್ಲವನ್ನೂ ಮರ್ತು ಹೋಗ್ತಾನೆ. ಅವನಿಗೇನೋ ಬುದ್ಧಿವಾದ ಹೇಳ್ಬೇಕು, ಸರಿ ಮಾಡ್ಬೇಕು ಅಂತೆಲ್ಲ ಅನ್ಕೊಂಡು ಹೋಗಿರ್ತಾನೆ, ಆದ್ರೆ ಅವನ್ ಮುಂದೆ ಹೋದಾಗ ಇವನಿಗೆ ಮಾತೇ ಹೊರಡೋದಿಲ್ಲ. ಅವನೇನ್ ಹೇಳ್ತಾನೋ ಅದಕ್ಕೆಲ್ಲ ಹ್ಞೂ ಹ್ಞೂ ಅನ್ಕೊಂಡು ಬಂದ್ಬಿಡ್ತಾನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ನಾನು ನನ್ನ ಬುದ್ಧಿ ಅನ್ನೋದಿದೆಯಲ್ಲ, ಕಾಣಿಸ್ಲಿಲ್ಲ ಅಂತಂದ್ರು ಆ ಬುದ್ಧಿ ಅನ್ನೋದು ತುಂಬಾ ಚುರುಕಾಗಿದೆ, ನನಗೆ ದೋಷಗಳನ್ನೆಲ್ಲ ಚೆನ್ನಾಗಿ ತಿಳ್ಕೊಳ್ಬಲ್ಲೆ ನಾನು. ಆದ್ರೆ ದುರ್ಯೋಧನನ ಜೊತೆ ಭೇಟಿಯಾಗಕ್ ಹೋಗ್ತೀನಲ್ಲ ಆಗೆಲ್ಲ ಬದಲಾಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಏನೆಲ್ಲ ಆಗಬೇಕು ಅದು ಆಗೇ ಆಗುತ್ತೆ ಅನ್ನೋದು ನನಗೆ ಗೊತ್ತಿದೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅಂದ್ರೆ ಇಲ್ಲಿ ತನ್ನ ಮಗನಿಗೆ ಗೆಲುವು ಆಗೋದು ತುಂಬಾ ಡೌಟ್ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಪಾಂಡವರು ಸತ್ಯ ಮಾರ್ಗ ಧರ್ಮ ಮಾರ್ಗದಲ್ಲಿ ನಡೆಯುವಂಥವ್ರು, ಭಗವಂತ ಶ್ರೀಕೃಷ್ಣ ಅವ್ರ ಜೊತೆಯಲ್ಲಿರೋದ್ರಿಂದ ಅವರಿಗೆ ಜಯ ಸಿಗೋದು ಅನ್ನೋದು ಅವನಿಗೆ 100% ಗೊತ್ತಿದೆ. ಅದಕ್ಕೆ ನಾನು ಏನಾದ್ರೂ ಹೇಳಕ್ ಹೋದ್ರೆ ನನ್ನ ಮಗನ ಮುಂದೆ ಹೋಗಿದ ತಕ್ಷಣ ನಾನು ಎಲ್ಲವನ್ನು ಕೂಡ ಮರ್ತು ಹೋಗ್ತೀನಿ, ನನಗೆ ಹೇಳಕ್ ಆಗದೇ ಇಲ್ಲ, ಅದಕ್ಕೆ ಏನಾಗಬೇಕು ಅದೇ ಆಗುತ್ತೆ ಅಂತ ಅಂದ್ಬಿಟ್ಟು ಅವನು ಹೇಳ್ತಾನೆ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.